ಲೋಕಸಭಾ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ಪನವರು ಕಣ್ಣೀರು ಹಾಕಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಣ್ಣೀರಿಟ್ಟು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ವೀಣಾ ಕಾಶಪ್ಪನವರ್. ಬಾಗಲಕೋಟೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ವೀಣಾ ಕಾಶಪ್ಪನವರ್. ಆದರೆ ಅಲ್ಲಿ ಸಂಯುಕ್ತಾ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಸಂಗತಿ. ವೀಣಾ ಕಾಶಪ್ಪನವರು ಬಹಳ ಪ್ರಯತ್ನದಲ್ಲಿದ್ರು. ಅವರ ಪತಿ ವಿಜಯಾನಂದ ಕಾಶಪ್ಪನವರು ಕೂಡ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಕಳೆದ ಬಾರಿ ಅವರು ಸೋತಿದ್ರು. 1,50,000 ಚಿಲ್ಲರೆ ಮತಗಳಲ್ಲಿ ಅವರು ಸೋತಿರ್ತಾರೆ. ಬಟ್ ಈ ಬಾರಿ ನನಗೆ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಕಳೆದ ಬಾರಿ ನಮ್ಮ MLAಗಳು ಅಂಥ ಮಟ್ಟದಲ್ಲಿ ಇರಲಿಲ್ಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಈ ಬಾರಿ ಬಹಳಷ್ಟು ನಮ್ಮ MLAಗಳಿದ್ದಾರೆ, ನನಗೆ ಗೆಲ್ಲೋಕೆ ಅವಕಾಶ ಇದೆ, ಇಂಥ ಟೈಮ್ನಲ್ಲಿ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಬೇಸರಕ್ಕೆ ಕಾರಣ ಆಗಿದೆ. ಇದೊಂದು ಕೊನೆಯ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರುವಂಥದ್ದು. ಇದನ್ನು ಇವರು ಈ ಥರ ಮಾಡಿದರು ಅಂತಂದರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ದಂಗೆ ಅಂತ ಹೇಳೋದಕ್ಕೆ ಬಯಸ್ತಿದ್ದಾರೆ. ಈಗ ಭೇಟಿ ಆಗಿದ್ರಮ್ಮ, ಈಗ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರ? ಖರ್ಗೆ ಅವ್ರನ್ನ ಭೇಟಿ, ರಾಜ್ಯದ ನಾಯಕರುಗಳನ್ನ ಯಾರು ಭೇಟಿ ಆಗಿದ್ರು ಮೇಡಮ್? ಡೆಲ್ಲಿಯಲ್ಲಿ ಹೆಸರು ಕೊನೆವರೆಗೂ ಇತ್ತು, ಕೊನೆಗೆ ಸಂಯುಕ್ತಾ ಪಾಟೀಲ್ ಅವರ ಹೆಸರು ಬಂದಿದೆ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು ಪಕ್ಕದ ಜಿಲ್ಲೆಯವರಿಗೆ. ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂಥವ್ಳು ನಾನು. ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತೇಳಿ.